ಹಾಯ್. ನಿನ್ನೆ ರಾತ್ರಿ 10 ಗಂಟೆ ಏನಾಯಿತು ನಂಗೆ ರೀಚ್ ಆಗಲಿಕ್ಕೆ ಹೊಗೇನಕಲ್ಲಿಂದ. ಸೊ ನೈಟಲ್ಲಿ ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ನಾನು ಅಲ್ಲಿ ಹೊಗೇನಕಲ್ ಬಿಡಬೇಕಿದ್ರೇ ಆಲ್ಮೋಸ್ಟ್ 6 ಗಂಟೆ ಆಗಿತ್ತು. ಸೊ ಅಲ್ಲಿ ಯಾರಿಗೂ ಕೇಳಿದೆ, ರೂಟು ಇನ್ನೊಂದು ಯಾವುದೋ ಒಂದು ರೂಟ್ ಹೇಳಿದ್ರು, ಸ್ವಲ್ಪ ಒಂದೆಷ್ಟು ಕಿಲೋಮೀಟ್ರು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಸ್ವಲ್ಪ ದೂರ ಬರೋಷ್ಟೊತ್ತಿಗೆ ನನಗೆ ಸಂಜೆ ಆಗಿಬಿಡ್ತು, ಅಂದರೆ ರಾತ್ರಿ ಆಗಿಬಿಡ್ತು. ಸೊ ಏನಾಗಿದೆ ಅಂದರೆ, ಒಂದು ಗೊತ್ತಿಲ್ಲದಿರುವಂಥ ಜಾಗ, ಗಾಡೀಲಿ ಸ್ವಲ್ಪ ಪೆಟ್ರೋಲು ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಆಮೇಲೆ ಫುಲ್ಲು ಕತ್ಲೆ, ವೆಹಿಕಲ್ಗಳು ಕೂಡ ಅಷ್ಟೊಂದೇನೋ ಮೂವ್ಮೆಂಟ್ ಇರಲಿಲ್ಲ, ತುಂಬ ಕಡಿಮೆನೇ ಇತ್ತು. ಅಲ್ಲೋ ಇಲ್ಲೋ ಒಂದೊಂದು ವೆಹಿಕಲ್ ಬರ್ತಾಯಿತ್ತು. ಆಮೇಲೆ ಎಲ್ಲೋ ಸಿಕ್ಕಿದ್ರು ಕೂಡ ಯಾವುದೋ ಸಣ್ಣ ಸಣ್ಣ ಲೈಕ್ ಟೌನ್ಗಳು ಹತ್ರ ಒಂದೆರಡು ಶಾಪ್ಗಳು ಇರ್ತಾಯಿತ್ತು. ಫೈನಲಿ ಸೇಫಾಗಿ ರೀಚ್ ಆದೆ. ಇದೊಂದು ನನ್ನ ಒಪಿನಿಯನು. ಸೊ ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ನೆಟಲ್ಲಿ ನಿಮಗೆ ಬೇಕಾದಷ್ಟು ಸಿಗುತ್ತೆ, ಅಂದರೆ ಒಳ್ಳೆಯದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಲೈಕ್ ನಾವು ಬೇಕಾಗೋದನ್ನು ನೋಡಿಬಿಟ್ಟು ಬೇಡದೇ ಇರೋದನ್ನೇ ಜಾಸ್ತಿ ನೋಡ್ತೀವಿ. ಯಾಕಂದರೆ ಒಳ್ಳೆಯದನ್ನು ನೋಡಿ ನೀವು ಏನಾದ್ರು ಕಲಿತೀರಿ ಅಂತ ಹೇಳಿದ್ರೆ ಬೇಕಾದಷ್ಟು ಇರುತ್ತೆ. ಬಟ್ ಅದಕ್ಕೆಲ್ಲ ನಾವೇನೋ ಅಷ್ಟೊಂದೇನೋ ಇದು ಮಾಡ್ತಾ ಇಲ್ಲ. ಸೊ ನನ್ನ ಸಜೆಷನ್ ಏನಂದರೆ, ಸುಮ್ಮನೆ ಅನ್ವಾಂಟೆಡ್ ಥಿಂಗ್ಸನ್ನು ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನಾದ್ರು ಬೇಕಾಗುವಂಥ ಥಿಂಗ್ಸ್ ಏನಾದ್ರು ಇದ್ದರೆ ನೋಡಿ. ನಿಮ್ಗೇನಾದ್ರು ಏನಾದ್ರು ನಾಲೆಜ್ ಇನ್ಕ್ರೀಸ್ ಮಾಡುವಂಥದ್ದು, ಅಥವಾ ಏನಾದ್ರು ಎಂಟರ್ಟೈನ್ಮೆಂಟು ಬೇಕಾಗುತ್ತೆ. ಬರೀ ಎಂಟರ್ಟೈನ್ಮೆಂಟೇ ಜೀವನ ಆಗ್ಬಾರ್ದಲ್ವಾ. ಈ ಟ್ರಿಪ್ಪಲ್ಲಿ ನಾವು ಏನು ಮಾಡ್ಬೇಕಂದ್ರೆ, ಲೈಕ್ ಒಂದಿಷ್ಟು ಮೆಡಿಸಿನನ್ನು, ಲೈಕ್ ಬೇಸಿಕ್ ರಿಕ್ವೈರ್ಮೆಂಟ್ ಇರುವಂಥ ಮೆಡಿಸಿನ್ನು ಕೂಡ ಒಂದು ಕ್ಯಾರಿ ಮಾಡಬೇಕಾಗುತ್ತೆ. ಯಾಕಂದರೆ ನಮಗೇನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆದರೆ, ಲೈಕ್ ಮೈನರ್ ಹೆಲ್ತ್ ಪ್ರಾಬ್ಲಮ್ ಆದರೆ ನಾವಲ್ಲಿ ಮೆಡಿಕಲ್ ಶಾಪ್ ಎಲ್ಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಏನೇನು ಇರುತ್ತಲ್ಲ, ಲೈಕ್ ಜ್ವರ ಬಂದರೆ ಅಥವಾ ತಲೆನೋವಿಗೆ ಲೈಕ್ ಡೋಲೋ ಈ ಥರದ್ದೆಲ್ಲ, ಆಮೇಲೆ ಪೇನ್ ಕಿಲ್ಲರು, ಈ ಥರದ್ದು ಮೆಡಿಸಿನನ್ನು ನಾವು ಕ್ಯಾರಿ ಮಾಡಬೇಕಾಗತ್ತೆ. ಸೊ ಆಮೇಲೆ ಇನ್ನೊಂದು, ಈಚ್ ಕಂಟ್ರಿ ವೈಸು ಕೂಡ ನಾನು ಟೆಂಪ್ರೇಚರ್ ಚೆಕ್ ಮಾಡಬೇಕಾಗುತ್ತೆ. ಅಂದರೆ ನಾವು ವಿಸಿಟ್ ಮಾಡಿದಾಗ ಅಲ್ಲಿನ ಟೆಂಪ್ರೇಚರ್ ಹೇಗಿರುತ್ತೆ, ಆಮೇಲೆ ಅಲ್ಲೇನಾದರೂ ಲೈಕ್ ಏನೋ ಬೇರೆ ಬೇರೆ ಲೈಕ್ ಏನು ಹೇಳ್ಬೋದು ಅದನ್ನು, ಬಾರ್ಡ್ರಿಗೆ ಕ್ಲೋಸ್ ಆಗಿರುವಂಥದ್ದು, ಈ ಥರದ್ದೆಲ್ಲ ಒಂದಿಷ್ಟು ಸುಮಾರಷ್ಟನ್ನು ನೋಡ್ಕೋಬೇಕಲ್ಲ. ಲೀಸ್ಟ್ ಮಾಡ್ಕೋತಾ ಇದ್ದೀನಿ. ಸದ್ಯದಲ್ಲೇ ಒಂದು ಲ್ಯಾಪ್ಟಾಪ್ ತೊಗೋತಾ ಇದ್ದೀನಿ. ಸೊ ಅದರಲ್ಲಿ ನಾನು ಟ್ರಿಪ್ ಬಗ್ಗೆ ಎಲ್ಲನೂ ಡೀಟೇಲನ್ನು ಅಪ್ಡೇಟ್ ಮಾಡಿ ಇಟ್ಟಿರ್ತೀನಿ. ಲೈಕ್ ನಾನು ಏನೇನು ವರ್ಕ್ ಮಾಡಿರ್ತೀನಿ ಎಲ್ಲನೂ ಕೂಡ ಅದರಲ್ಲಿ ಸೇವ್ ಮಾಡಿ ಇಟ್ಟಿರ್ತೀನಿ. ಸೊ ನನಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದ್ರ ಬಗ್ಗೆ ಏನೋ ವರ್ಕ್ ಮಾಡೋಕ್ಕೆ ನನಗೆ ಈಸಿ ಆಗಿಬಿಡುತ್ತೆ. ಆಮೇಲೆ ಬೇರೆ ಬೇರೆ ಇದಕ್ಕೆಲ್ಲ ಇಮೇಲ್ ಕಳಿಸೋದಿರಲಿ ಅಥವಾ ಡಾಕ್ಯುಮೆಂಟೇಷನ್ಗಿರಲಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈ ವೀಕಲ್ಲೂ ಕೂಡ ನೆಕ್ಸ್ಟ್ ವೀಕ್ ಕೂಡ ನಂದೇನೋ ಪ್ಲ್ಯಾನ್ ಇಲ್ಲ. ಸೊ ಮೇ ಬಿ ಇನ್ನೊಂದೇನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ, ಲೈಕ್ ಇವಾಗ ಇಷ್ಟು ದಿನ ನಾನು ಮನೆ ಒಳಗಡೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅಟ್ಲೀಸ್ಟ್ ಇವಾಗ ನಿನ್ನೆ ಸ್ವಲ್ಪ ಮಾತಾಡಿದೆ, ಬಟ್ ಅದರಲ್ಲೂ ಕೂಡ ಒಂದಿಷ್ಟು ಮಿಸ್ಟೇಕ್ಗಳು ಆಗ್ತಾಯಿತ್ತು. ಯಾಕಂದರೆ ಹೊಸ ಪ್ಲೇಸಿಗೆ ಹೋದಾಗ ಡೈರೆಕ್ಟಾಗಿ ನಾವು ಕ್ಯಾಮ್ರಾ ಮುಂದೆ ಮಾತಾಡ್ಲಿಕ್ಕೆ ಹೋದಾಗ ಸೊ ನಮಗೆ ಅಷ್ಟೊಂದು ಗ್ರಿಫ್ ಇರಲ್ಲ, ಲೈಕ್ ಸೊ ಅದಕ್ಕೆ ಇನ್ನೂ ಒಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಸೊ ನಾಳೆಯಿಂದ ಅಥವಾ ನೆಕ್ಸ್ಟ್ ವೀಕಿಂದಾದರೂ ಟ್ರೈ ಮಾಡಬೇಕು. ಎಲ್ಲೋ ಓಪನ್ ಸ್ಪೇಸಲ್ಲಿ ಹೋಗ್ಬಿಟ್ಟು ಮಾತಾಡುವಂಥದ್ದು ಪ್ರಾಕ್ಟೀಸ್ ಮಾಡಬೇಕು. ಸೊ ಸಿಗೋಣ ನಾಳೆ ವೀಡಿಯೋದಲ್ಲಿ. ಬಾಯ್ ಬಾಯ್.